ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 24 ನವೆಂಬರ್ 2025. ಬೇಹದ್ ಕಿ ಪರಂ ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ. ಬೇಹದ್ನ ಮುದ್ದಿನ ಮಕ್ಕಳೇ, ವಿಶ್ವ ಪರಿವರ್ತಕ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಬೇಹದ್ನ ಮಕ್ಕಳು ಈ ಜಗತ್ತಿನಲ್ಲಿರುವ ಅಂಧಕಾರವನ್ನು, ಅಜ್ಞಾನತೆಯ ಅಂಧಕಾರವನ್ನು ಹೋಗಲಾಡಿಸಲು ಬಂದಿರುವ ಬೇಹದ್ನ ಮಕ್ಕಳು, ವಿಶ್ವದ ವಾಯುಮಂಡಲವನ್ನೇ ಬದಲಾಯಿಸಬಲ್ಲಂತಹ ಬೇಹದ್ನ ಮಕ್ಕಳಿಗೆ ಬ್ರಹ್ಮ ಮಾಜಿಯವರ ನಮಸ್ಕಾರಗಳು. ಇಂದು ಬ್ರಹ್ಮ ಮಾಜಿಯವರು ಪುರುಷಾರ್ಥದ ಬಗ್ಗೆ ಕೆಲವು ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿದ್ದಾರೆ. ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ಪುರುಷಾರ್ಥದಲ್ಲಿ ಯಾವತ್ತೂ ಬಾಪ್ ದಾದಾ ಎಂದು ಈ ಎರಡು ಪದಗಳು ಒಟ್ಟಿಗೆ ಬರುವುದಿಲ್ಲ. ಇದು ಯಾವಾಗಲೂ ಅವ್ಯಕ್ತವಾಣಿಯಲ್ಲಿ ಯಾವಾಗಲೂ ಬಾಪ್ ದಾದಾ ಎಂದು ಬರುತ್ತದೆ. ಬಿಕೆ ಅವರು ಬಾಪ್ ದಾದಾ ಎಂದಾಗ ಬಾಪ್ ಎಂದರೆ ಶಿವ ಮತ್ತು ದಾದಾ ಎಂದಾಗ ಲೇಖರಾಜ್ ಎಂದು ಅರ್ಥ ಮಾಡಿಕೊಂಡಿದ್ದಾರೆ. ದಾದಾ ಎಂದರೆ ದೊಡ್ಡಣ್ಣ ಎಂದರ್ಥ. ಹಾಗಾದರೆ ದೊಡ್ಡಣ್ಣನಿಂದ ಯಾವುದೇ ವರ್ಷ ಸಿಗುವುದಿಲ್ಲ, ಅಂದರೆ ಯಾವುದೇ ಒಂದು ಆಸ್ತಿಪಾಸ್ತಿಯು ಸಿಗುವುದಿಲ್ಲ ಸ್ಥೂಲದಲ್ಲಿ. ಹಾಗೆಯೇ ಇಲ್ಲಿಯೂ ಕೂಡ ನಿಮಗೆ ದೊಡ್ಡಣ್ಣ ಅಂದರೆ ಲೇಖರಾಜರವರಿಂದ ಏನೂ ಸಿಗುವುದಿಲ್ಲ. ಇದು ವಾಣಿಗಳಲ್ಲಿ ಯಾವಾಗಲೂ ಬರುತ್ತದೆ. ವರ್ಷ ಅಥವಾ ಆಸ್ತಿ ಸಿಗಬೇಕಾದರೆ ತಂದೆಯಿಂದಲೇ ಸಿಗುತ್ತದೆ. ಬಾಪ್ ಸೆ ಮಿಲ್ತಾ ಹೈ. ಹಾಗಾದರೆ ಬಾಪ್ ಎಂದರೆ ಯಾರು? ಇದೆಲ್ಲವನ್ನು ನಾನು ಬಾಪೂಜಿಯವರ ಮಾರ್ಗದರ್ಶನದಿಂದ, ಅವರ ಜ್ಞಾನದಿಂದ ಈ ಪುರುಷಾರ್ಥ ಮತ್ತು ಅವ್ಯಕ್ತವಾಣಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ನನಗೆ ಅರ್ಥವಾಗಿದ್ದನ್ನೇ ನಾನು ಇಂದು ಮಕ್ಕಳಿಗೆ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾರೆ. ಮುಂದೆ ಹೀಗೆ ಹೇಳುತ್ತಿದ್ದಾರೆ, ಮಕ್ಕಳು ಯೋಚಿಸುತ್ತಿದ್ದಾರೆ, ಪರಿವರ್ತನೆ ಯಾವಾಗ ಆಗಲಿದೆ? ಈಗಂತೂ ಯಾವುದೇ ಒಂದು ಸೂಚನೆಯೂ ಕಾಣುತ್ತಿಲ್ಲ. ಹೀಗೆ ಬ್ರಹ್ಮಕುಮಾರಿಯವರು ಯಾವಾಗಲೂ ಯೋಚಿಸುತ್ತಿರುತ್ತಾರೆ. ಎಷ್ಟು ಸಮಯವಾಗಿ ಹೋಗಿದೆ, ಆದರೂ ಎಲ್ಲಿಯೂ ಏನೂ ಸೂಚನೆ ಸಿಗುತ್ತಿಲ್ಲ. ಹಾಗಾದರೆ ಪರಿವರ್ತನೆ ಯಾವಾಗ ಆಗಲಿದೆ? ಈ ಪ್ರಶ್ನೆ ಎಲ್ಲರಲ್ಲಿಯೂ ಇದೆ. ಆಗ ಪುರುಷಾರ್ಥದಲ್ಲಿ ಈ ಒಂದು ಸಾಲುಗಳು ಬರುತ್ತವೆ. ಆಗ ಹೀಗೆ ಯೋಚಿಸುತ್ತಿರುವಂಥ ಮಕ್ಕಳಿಗೆ ಬಾಬಾ ಅಂದರೆ ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನಾನು ನಿಮಗಿಂತ ಹೆಚ್ಚಾಗಿ ಆತುರದಿಂದ ಕಾಯುತ್ತಿದ್ದೇನೆ. ಬಾಪೂಜಿಯವರಿಗೆ ಈ ಪರಿವರ್ತನೆ ಆದಷ್ಟು ಬೇಗ ಮಾಡಿ ಮುಗಿಸುವ ಆತುರತೆ ಇದೆ. ಆದರೆ ಅಲ್ಲಿ ಆ ಬ್ರಹ್ಮಕುಮಾರಿಯವರು 85 ವರ್ಷದಿಂದ ಇದನ್ನೇ ಹೇಳುತ್ತಿದ್ದಾರೆ. ಆದರೆ ಅವರಿಂದ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಬೇಹದ್ನ ತಂದೆ ಇಲ್ಲಿ ಎಲ್ಲವನ್ನು ನೋಡುತ್ತಿದ್ದಾರೆ. ಅಲ್ಲಿ ಬ್ರಹ್ಮಕುಮಾರಿಯವರು ಶಿವ್ ಬಾಪ್ ಸಬ್ ದೇಖ್ ರಹಾ ಹೇ ಎಂದು ಹೇಳ್ತಾರೆ. ತಂದೆ ಶಿವನು ಎಲ್ಲ ನೋಡುತ್ತಿದ್ದಾನೆ ಎಂದು ಹೇಳುತ್ತಾರೆ. ಆದರೆ ಶಿವನು, ಅಲ್ಲಿರುವ ಶಿವನು ನಿರಾಕಾರದಲ್ಲಿದ್ದಾನೆ. ಅವನು ಇವೆಲ್ಲವನ್ನು ನೋಡಲು ಸಾಧ್ಯವಿಲ್ಲ. ಅಲ್ಲಿ ಲೇಖರಾಜನ ಆತ್ಮ ಅಂದರೆ ಕೃಷ್ಣನ ಆತ್ಮ ಎಂದು ಹೇಳುತ್ತಾರೆ. ಈ ಕೃಷ್ಣನ ಆತ್ಮವು ದಾದಿಯಲ್ಲಿ ಪ್ರವೇಶ ಮಾಡುತ್ತದೆ ಎಂದು ಹೇಳುತ್ತಾರೆ. ದಾದಿಯಲ್ಲಿ ಪ್ರವೇಶ ಮಾಡಿದಾಗ ಅವ್ಯಕ್ತ ವಾಣಿಗಳನ್ನು ಹೇಳುತ್ತಾರೆ. ಆಗ ಶಿವಬಾಬಾ ಧರೆಗೆ ಹೇಗೆ ಬರುತ್ತಾರೆ? ಅವರು ಯಾರಲ್ಲೂ ಪ್ರವೇಶ ಮಾಡುವುದಿಲ್ಲ. ಈಗ ತಂದೆಯ ಮನೆಗೆ ಹೋಗುವ ಸಮಯ ಬಂದಿದೆ. ಅದೇ ಪರಿವರ್ತನೆಯ ಸಮಯ. ಬಾಪ್ ಕೆ ಸಂಗ್ ಪರಮಧಾಮ್ ಜಾನೆ ಕಾ ಸಮಯ ಆಯಾ ಹೈ ಎಂದು ಪುರುಷಾರ್ಥದಲ್ಲಿ ಬರೆದಿರುತ್ತದೆ. ಹಾಗೆಂದರೆ ಏನು? ಪರಮಧಾಮಕ್ಕೆ ಹೋಗಬೇಕು ಅಂದಾಗ ಅಲ್ಲಿ ಶಿವನ ಮನೆ ಎಲ್ಲಿಂದ ಬಂತು? ಶಿವನಲ್ಲಿಗೆ ಯಾರೂ ಹೋಗುತ್ತಿಲ್ಲ. ಬೇಹದ್ನ ತಂದೆಯ ಮನೆಯಲ್ಲಿದೆ, ಪರಮಧಾಮದಲ್ಲಿದೆ. ಬಿಕೆಯಲ್ಲಿ
ಶಿವನಿಗೂ ಬಾಬಾ ಎನ್ನುತ್ತಾರೆ, ಲೇಖರಾಜ್ಗೂ ಬಾಬಾ ಅನ್ನುತ್ತಾರೆ. ಕೃಷ್ಣನ ಆತ್ಮ ಅಂದರೆ ಕೃಷ್ಣನೂ ಬಾಬಾ. ಅಲ್ಲಿ ಇರುವ ಕಾನ್ಸೆಪ್ಟ್ ಸ್ವಲ್ಪವೂ ಅರ್ಥವಾಗಲಾರದು. ಇದನ್ನು ಕೇವಲ ಬೇಹದ್ನ ಮಕ್ಕಳೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹದ್ನ ಆತ್ಮರು ಅಂದರೆ ಈ ಸೀಮಿತ ಬುದ್ಧಿ ಇರುವಂತಹ ಆತ್ಮರಿಂದ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪರಿವರ್ತನೆ ಸಮಯ ಬಂದಿದೆ ಅಂದರೆ ಒಂದೆಡೆ ಜಯ ಜಯಕಾರವೂ ಆಗಲಿದೆ ಮತ್ತು ಹಾಹಾಕಾರವೂ ಆಗಲಿದೆ. ಬೇಹದ್ನ ತಂದೆ ಬಯಸುವುದೇನೆಂದರೆ ಬೇಹದ್ನ ಮಕ್ಕಳು ಯಾರು ಬೇಹದ್ನ ಪರಂಪಿತನನ್ನು ಅರ್ಥ ಮಾಡಿಕೊಂಡಿದ್ದಾರೋ, ಅವರನ್ನು ಸಾಕಾರದಲ್ಲಿ ನೋಡಿದ್ದಾರೋ ಅಥವಾ ಆ ಜ್ಞಾನವನ್ನು ಪಡೆದಿದ್ದಾರೋ ಅವರು ಬೇಹದ್ನ ತಂದೆಯಿಂದ ಪಾಲನೆಯನ್ನು ಪಡೆಯುತ್ತಿದ್ದಾರೆ. ಅಂದರೆ ಬೇಹದ್ನ ತಂದೆಯೇ ಸ್ವತಃ ಅವರನ್ನು ನೋಡಿಕೊಳ್ಳುತ್ತಿದ್ದಾರೆ. ಬೇಹದ್ನ ಮಕ್ಕಳ ಜಯ ಜಯಕಾರವಾಗಬೇಕು ಎಂದು ಬಯಸುತ್ತಾರೆ. ಬೇಹದ್ನ ತಂದೆಯ ಸಹಯೋಗ, ಶಕ್ತಿ, ಪಾಲನೆ ಎಲ್ಲವೂ ಬೇಹದ್ನ ಮಕ್ಕಳಿಗೆ ಸಿಗುತ್ತದೆ. ಮಕ್ಕಳೇ ತಂದೆಯ ಮೇಲೆ ಪೂರ್ಣ ನಿಶ್ಚಯವನ್ನು ಅಂದರೆ ನಿಶ್ಚಿತರಾಗಿ ಬೇಹದ್ನ ತಂದೆಯ ಬಗ್ಗೆ ಯಾವುದೇ ಒಂದು ಸಂಶಯವೂ ಇರಬಾರದು. ನಿಶ್ಚಯ ಬುದ್ಧಿ ವಿಜಯಂತಿ. ನಿಶ್ಚಿಂತರಾಗಿ ಪುರುಷಾರ್ಥವನ್ನು ಮಾಡಿರಿ. ನಿಮ್ಮ ಕೈಯನ್ನು ಸ್ವತಃ ಆ ಭಗವಂತನೇ ಹಿಡಿದಿದ್ದಾನೆ. ನೀವು ನಿಮ್ಮ ಪುರುಷಾರ್ಥದಿಂದ ನಿಮ್ಮ ಕರ್ಮ ವಿಕರ್ಮಗಳ ಲೆಕ್ಕಾಚಾರವನ್ನು ಪೂರ್ಣಗೊಳಿಸಿರಿ. ಈ ಕೆಲಸ ಆಗದಿದ್ದರೂ ಕೊನೆಯಲ್ಲಿ ತಂದೆ ನಿಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಲಿದ್ದಾರೆ. ತಂದೆಯಿಂದ ಎಲ್ಲವೂ ಮಾಡಲು ಸಾಧ್ಯ. ಅಂದರೆ ಯಾವ ಮಕ್ಕಳು ಪುರುಷಾರ್ಥ ಮಾಡಿ ತಾನಾಗಿಯೇ ತನ್ನ ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸಲು ಸಾಧ್ಯವಿಲ್ಲವೋ ಅವರ ಲೆಕ್ಕಾಚಾರಗಳನ್ನು ತಂದೆಯೇ ಅಂತ್ಯ ಸಮಯದಲ್ಲಿ ಮಾಡಿ ಮುಗಿಸಬಹುದು. ಆದರೆ ಅಂತಹ ಮಕ್ಕಳು ನಂಬರ್ 1 ಕ್ಯಾಟಗರಿಯಲ್ಲಿ ಬರಲು ಸಾಧ್ಯವಿಲ್ಲ. ಅವರವರ ಪುರುಷಾರ್ಥದ ಪ್ರಕಾರ ಅವರ ಸ್ಥಾನಗಳನ್ನು ನಿರ್ಧರಿಸಲಾಗುತ್ತದೆ. ಅಂದರೆ ನಂಬರ್ ವಾರ್ ಎಂದು ಪುರುಷಾರ್ಥದಲ್ಲಿ ಹೇಳುತ್ತಾರೆ, ನಂಬರ್ ವಾರ್ ಬನೆಂಗೆ. ಈಗ ಮಕ್ಕಳಿಗೆ ಸ್ಥೂಲದಲ್ಲಿ ಬರುತ್ತಿರುವಂತಹ ಎಲ್ಲ ಕಷ್ಟಗಳು, ದುಃಖಗಳು ಇದನ್ನೆಲ್ಲವನ್ನು ನೀವು ಸಹಿಸಲೇಬೇಕು. ಇದನ್ನು ನೀವು ಎಷ್ಟು ಸಹಿಸಿಕೊಳ್ಳುತ್ತೀರೋ ಅಷ್ಟು ನಿಮ್ಮ ಎಲ್ಲ ಕರ್ಮಬಂಧನಗಳ ಲೆಕ್ಕಾಚಾರವು ಮುಗಿಯಲಿದೆ. ತಂದೆ ಸದಾ ನಿಮ್ಮೊಂದಿಗೆ ಇದ್ದಾರೆ. ಯಾವಾಗಲೂ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ದುಃಖ ಕಷ್ಟಗಳನ್ನು ತಡೆದುಕೊಂಡಷ್ಟು ನೀವು ನಂಬರ್ 1 ಮಕ್ಕಳಾಗುತ್ತೀರಿ. ಎಲ್ಲರಿಗಿಂತ ವಿಭಿನ್ನವಾದ ಭಾಗ್ಯವನ್ನು ಪಡೆಯಲಿದ್ದೀರಿ. ನೀವು ನಿಮ್ಮ ಸೀಟ್ನ ಮೇಲೆ ಸ್ಥಿರವಾಗಿರಿ ಮತ್ತು ಆನಂದದಿಂದ ಇರಿ. बेहद के बेहद की परम 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 महाशांति है, महाशांति है, महाशांति है।